ಬಟ್ ಅವ್ರು ಹಾಗೆ ಅಂದರೆ ಅಕ್ಸೆಂಚರಲ್ಲಿ ವರ್ಕ್ ಮಾಡ್ತಿದ್ರು ಅವರು IT ಕಂಪ್ನಿಯಲ್ಲಿ. ಸೊ ಅವ್ರು ಹಾಗೆ ಎಫರ್ಟ್ ಹಾಕೊಂಡು ಮಾಡ್ತಿದ್ದಂಗೆ ಯಾವಾಗ ಅವ್ರಿಗೆ ಜಾಸ್ತಿ ದುಡ್ಡು ಬರೋಕ್ಕೆ ಶುರು ಮಾಡ್ತೋ ಆವಾಗ ನಮ್ಮ ಅತ್ತಿಗೆ ಶುರು ಮಾಡಿದ್ರು. ನಮ್ಮ ಅತ್ತಿಗೆದು ನಮ್ಮ ಅಣ್ಣನ ನೋಡಿಬಿಟ್ಟು ಆಮೇಲೆ ನಾನು 2014 ಚಾನಲ್ ಸ್ಟಾರ್ಟ್ ಮಾಡಿರೋದು. ಬಟ್ ನಾವು ಅದೇ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಈಸಿಯಾಗಿರಲಿಲ್ಲ, ಯಾಕಂದರೆ ನನಗೆ ಅವಾಗಲೂ ಕೂಡ ಅಷ್ಟೊಂದು ಓದಕ್ಕೆ ಬರ್ತಿತ್ತಿಲ್ಲ, ಬರೆಯೋಕ್ಕೆ ಬರ್ತಿತ್ತಿಲ್ಲ. ನಮ್ಮ ಅಣ್ಣಂದೇನೋ ಪಕ್ಕದಲ್ಲಿ ಕೂತ್ಕೊಂಡು ಅವ್ನು ಹೆಂಗೆ ಎಡಿಟ್ ಮಾಡ್ತಾನೆ ಅದನ್ನು ನೋಡಿಬಿಟ್ಟು ಸ್ವಲ್ಪ ಜಸ್ಟ್ ಒಂದು ಪ್ರಾಕ್ಟಿಕಲ್ ಹಿಂಗೆ ಮಾಡ್ತಾರೆ ಅಂತೇಳಿ ಅವಾಗ ಸ್ಟಾರ್ಟ್ ಮಾಡಿದ್ದು ನಾನು. ನಿಮ್ಮ ಚಾನೆಲ್ ಕತೆಗಳನ್ನ ಕೇಳೋಣ. ಇಲ್ಲಿ ನೋಡಿದ್ರೆ ಎಲ್ಲೆಲ್ಲೂ ವಿಮಾನ ಎಲ್ಲ ನಾವು ನೋಡಿರ್ತೀವಿ, ಎಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ಇಲ್ಲಿ ನಮ್ಮ ದತ್ತಾ ಬೈನೂರ್ ಅವ್ರ ಬ್ರದರ್ ಮನೇಲಿ ನೋಡಿ, ಗೋಡೆ ಮೇಲೆಲ್ಲ ವಿಮಾನಗಳು ರಾರಾಜಿಸ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಮ್ದೆಲ್ಲ ಓನ್ ಡಿಸೈನ್. ಇದು ಇವ್ರ ಮನೆ ಸ್ಟೇರ್ ಕೇಸ್ ಇಂದ ನೋಡ್ಬೋದು, ಎಲ್ಲ ಕಡೆ ವಿಮಾನದ ಮೇಲೆಲ್ಲ ದತ್ತಾ ಬೈನೂರ್ ಕ್ರಿಯೇಷನ್ ಅಂತ ಹೇಳಿ. ಏನಿದೆಯಾ, ನೀವೇನೇ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದ? ಹಾಂ ಹೌದು, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಹ್ಯಾಂಡ್ ಮೇಡಿಂದ ಮಾಡಿರೋದು, ಕಂಪ್ಲೀಟ್ ಹ್ಯಾಂಡ್ ಬಿಲ್ಟಿಂದ. ಇದು ಬಂದ್ಬಿಟ್ಟು ರೆಡಿಮೇಡ್ ತೊಗೊಂಡಿರೋದು. ಸೊ ತುಂಬ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿರೋದು. ಇಲ್ಲಿ ಪ್ರೆಸೆಂಟಾಗಿ ನನ್ನ ಪರ್ಸ್ನಲ್ ಫ್ಲೈಯಿಂಗ್ ಅಂತೇಳಿ ಒಂದಿಷ್ಟು ಇಟ್ಕೊಂಡಿರೋದು. ಸೊ ಪ್ರಾಜೆಕ್ಟ್ ಮಾಡಿದಾಗ ಏನು ಮಾಡ್ತೀವಿ, ಇದನ್ನು ಮತ್ತೆ ರೀಡೆಮೊಲಿಷ್ ಮಾಡಿಬಿಟ್ಟು ಇದ್ರ ಒಳಗಡೆ ಇಲೆಕ್ಟ್ರಾನಿಕ್ಸ್ ಎಲ್ಲ ಎತ್ಬಿಟ್ಟು ಇನ್ನೊಂದು ಪ್ರಾಜೆಕ್ಟ್ನ ಮಾಡ್ತಿರ್ತೀವಿ. ಬಟ್ ಇದು ನಂದು ಪರ್ಸ್ನಲ್ ಫ್ಲೈಟ್, ಅಂದರೆ ನನಗೆ ಫ್ಲೈ ಮಾಡ್ಕೊಳಕ್ಕೆ ಅಂಥೇಳಿ ಇಟ್ಕೊಂಡಿರೋದು. ಹಾಗಾದ್ರೆ ಇದೊಂದು ವಿಮಾನ ರೆಡಿ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ? ಇದು ನನಗೆ ಒಂದು 3 days ಅನ್ಕೊಳ್ಳಿ. ಅಂದರೆ ಕಟಿಂಗ್ ಮಾಡಿ ಟೇಪಿಂಗ್ ಎಲ್ಲ ಮಾಡೋದಕ್ಕೆ ಅದು 1 ವಾರ ಆಗುತ್ತೆ. ಸೈಜ್ ಮೇಲೆ ಡಿಪೆಂಡ್. ಹಾಂ, ಸೊ ಎಷ್ಟು ದೊಡ್ಡದಿರುತ್ತೆ ಅವಾಗ ನಿಮಗೆ ಟೈಮ್ ಜಾಸ್ತಿ ತಗೊಳುತ್ತೆ ಆ ಥರ. ಇದನ್ನೆಲ್ಲ ಲೋಗೋ ಮತ್ತು ಇದೆಲ್ಲ ನೀವು ಸ್ಟಿಕರಿಂಗ್ ಎಲ್ಲ ಮಾಡಿಸ್ಕೊಂಡಿರ್ತೀರಾ? ಹೌದು, ಅದು ಎಲ್ಲ ಆದ ತಕ್ಷಣ ಹೋಗಿ ಮೆಜರ್ಮೆಂಟ್ ತಗೊಂಡು ಸ್ಟಿಕರಿಂಗ್ ಆಗಿ. RC ಏರ್ಕ್ರಾಫ್ಟಲ್ಲಿ ಇಲ್ಲಿವರೆಗೂ ನಾನೊಂದು ಕ್ಲೋಸ್ ಟು 50+ ಏರ್ಕ್ರಾಫ್ಟ್ ಓನ್ ಡಿಸೈನ್ ಮಾಡಿರೋದು. ಸೊ ಬಟ್ ಎಲ್ಲಿ ರೆಕಗ್ನೈಸ್ ಆಗಿಲ್ಲ. ಸೊ ಇನ್ನೂ ಕಾಲ ಬಂದಿಲ್ಲ ಅದು. ಬಟ್ ರೆಕಗ್ನೈಸ್ ಆಗ್ತಾ ಇದ್ದಾರಲ್ಲ ಇವಾಗ ಆಗ್ತಿದ್ದೇವೆ. ಸೊ ಇಲ್ಲಿವರೆಗೂ ತುಂಬ ಬಿಲ್ಡ್ ಮಾಡ್ತೇವೆ, ಕ್ರಾಶ್ ಮಾಡ್ತೇವೆ. ಅಂದರೆ ಫ್ಲೈಯಿಂಗ್ ಇದನ್ನು ಕೂಡ ನೋಡಿ, ಇವಾಗ ಫ್ಲೈಯಿಂಗಲ್ಲಿ ಕ್ರಾಶ್ ಆಗಿರೋದು. ಇದು ಮೊನ್ನೆ ಉಪ್ಪಿ ಸರ್ UI ಮೂವಿ ಬ್ಯಾನರ್ ಟೇಕ್ ಆಫ್ ಮಾಡಿದಾಗ ಮಾಡೆಲ್ ಕ್ರಾಶ್ ಆಗೋಯ್ತು. ಅಂದ್ರೆ ನೀವೇ ಕ್ರಾಶ್ ಮಾಡ್ತೀರಾ? ಇಲ್ಲ, ಬ್ಯಾನರು ಕಟ್ಟಿ ಫ್ಲೈ ಮಾಡಬೇಕಲ್ವಾ. ಸೊ ಅದು ಅಷ್ಟು ಈಸಿಯಾಗಿಲ್ಲ. ಅದು ಏರ್ಕ್ರಾಫ್ಟ್ ಹಿಂದ್ಗಡೆ ವೆಯ್ಟ್ ಸ್ಟಾರ್ಟ್ ಆದಾಗ ಗಾಳಿಯಿಂದ ಅಳ್ಳಾಡೋದು, ಫ್ಲೈ ಮಾಡಿದೆ ಬಟ್ ಅದು ಗಾಳಿಯಿಂದ ಅಳ್ಳಾಡೋಕ್ಕೆ ಶುರು ಮಾಡ್ತದೆ. ಸೊ ಅದಕ್ಕೆ ಅಂಥೇಳಿ ಮತ್ತೆ ರಿಸರ್ಚ್ ಅಂತ ಮಾಡಬೇಕು. ರಿಸರ್ಚ್ ಮಾಡಬೇಕಂದ್ರೆ ಈ ಥರ ಒಂದು 2 ಏರ್ಕ್ರಾಫ್ಟ್ ಆದರೂ ಹೋಗಿಬಿಡುತ್ತೆ. ಆವಾಗ ಒಂದು ಫೈನಲ್ ಆಗಿ ನಮಗೊಂದು ಗೊತ್ತಾಗುತ್ತೆ, ಇಷ್ಟೇ ಹೈಟ್ ಇರಬೇಕು, ಇಲ್ಲ ಲೆಂತ್ ಇಷ್ಟೇ ಇರಬೇಕು, ಥ್ರೆಡ್. ಸೊ ಆ ಥರ